ಹರೇ ನಮಃ. ವ್ಯಾಸಾಯ ಭವನಾಚಾರ್ಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನಜೇ ನಿಜೇ ಪ್ರಣತಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಅಜ್ಞಾನತಿಮಿರ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿದ್ಯಾರ್ಥಿವರಂ. ಶ್ರೀ ಲಕ್ಷ್ಮೀ ಹೃದಯದ 18ನೆಯ ಭಾಗವನ್ನು ಇವತ್ತು ಯಥಾಮತಿ ಯಥಾಶಕ್ತಿ ವಿಸ್ತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಸಹೃದಯದ ಸಾತ್ವಿಕ ಜೀವರನ್ನು ಸ್ವೀಕರಿಸಿ ಅನುಗ್ರಹಿಸಬೇಕು. ನಿಮ್ಮ ಆಶೀರ್ವಾದದ ಬಲ ನನಗೊಂದು ಸ್ಫೂರ್ತಿ. ಹೆಂಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ ಹಂಗಂಗೆ ನಮ್ಮಲ್ಲಿ ವಿನಯ ಹೆಚ್ಚಾಗಬೇಕು. ವಿದ್ಯಾ ವಿನಯ ಸಂಪನ್ನೆ ಅಂತ. ವಿದ್ಯೆ ಬಂದಂಗೆಲ್ಲ ಅಹಂಕಾರ ಹೆಚ್ಚು ಆತಂದ್ರೆ ಅಲ್ಲಿ ಲಕ್ಷ್ಮಿ ಇರೋಂಗಿಲ್ಲ, ಕುಲಕ್ಷ್ಮಿ ಬರ್ತಾವೆ. ಅದಕ್ಕೆ ಎನ್ನ ಮನೆಯಲ್ಲಿ ಸ್ಥೈರ್ಯದಿಂದಲೇ ಇನ್ನು ನಿಶ್ಚಿಂತಳಾಗಿ ನಿಂತಿರು ಉನ್ನತಾದ ಐಶ್ವರ್ಯ ವೃದ್ಧಿಗೈಚು ನಿರ್ಮಲಳೆಯ. ನಿಶ್ಚಿಂತಳಿಂದಿರು ಅನ್ನೋ ಮಾತು ಭಾಳ ಅದ್ಭುತ ಆಯಿತು. ದಾಸರಾಯಣದ್ದು ಈಶದಾಸತ್ವದ ಉಪಾಸನೆ ಬರೋದು ಭಾಳ ಕಠಿಣ. ಆದರೆ ಈಶದಾಸತ್ವದ ಉಪಾಸನೆ ಬಂತು ಅಂದರೆ ಅದು ಬಿಟ್ಟು ಹೋಗಲ್ಲ. ಯಾಕೆ ಬಿಟ್ಟು ಹೋಗಲ್ಲ ಅಂದರೆ ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಇಟ್ಕೊಂಡು ಒಂದು ಎರಡು ಜೀವನದೊಳಗೆ ಅನೇಕ ದುಃಖಗಳನ್ನು ಕೊಟ್ಟು ದುಃಖಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಭಗವಂತನ ಸ್ಮರಣೆ, ಭಗವಂತನ ಸೇವಾ ಸ್ತೋತ್ರ ಮಾಡ್ತಾ ಮಾಡ್ತಾ ಬಂದಂಥ ವ್ಯಕ್ತಿಗೆ ಅಹಂಕಾರ ಬರಲಿಲ್ಲ. ಸಂಪತ್ತಿತ್ತು, ಜ್ಞಾನ ಬಂದಿತ್ತು ಅಂದ್ರೆ ಅಲ್ಪಜ್ಞಾನ ಮಹಾಗರ್ವಿ ಅಂತ ಹೇಳ್ತಾರೆ. ನಾನು ಮಹಾಲಕ್ಷ್ಮಿನ ಅನನ್ಯಗತಿಗನಾಗಿ ನಿರ್ಗತಿಗನಾಗಿ ನಿನ್ನನ್ನು ನಾನು ಬೇಡದಿಷ್ಟೇ ಯಾವುದೇ ಕಾರಣಕ್ಕೂ ನನಗೆ ಗರ್ವರಹಿತನ ಮಾಡಿ ಪರೆಯೋ ಭಾರವು ನಿನ್ನದು ಅಂತ ವಿಜಯರಾಯರು ಪುರಂದರಾಯರು ಬೇಡ್ಕೊಂಡಂಗೆ ನಮ್ಮ ಗುರು ಜಗನ್ನಾಥರಾಯರು ಲಕ್ಷ್ಮೀ ಎಲ್ಲಿ ಬೇಡ್ಕೊಂಡ್ರು. ನೀನು ನಿಶ್ಚಿಂತಳಾಗಿರು, ಯಾವುದೇ ಕಾರಣಕ್ಕೂ ನನ್ನಲ್ಲಿ ಅಹಂಕಾರವನ್ನು ಕೊಡದೆ ಹರಿಯಲ್ಲಿ ನಿನ್ನ ಪರಿವಾರದವರಲ್ಲಿ ಮಮಕಾರ ನೀಡು, ಭಕ್ತಿ ಇಡು. ಜಗನ್ನಾಥದಾಸರು ಒಂದು ಕಡೆ ಕೇಳ್ತಾರೆ ಗಣಪತಿನ, ಏನೋ ಬೇಡುವುದಿಲ್ಲ ನಿನ್ನ ಕುಯ್ಯನುಗಳು ಬರಲಂಜೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶ್ವರನೊಡಗೂಡಿ ತಾನೇ ಮಾಡೋನೆಂಬ ಈ ಸುಜ್ಞಾನಕರಣ ಸಮಗೆ ಮಹಾನುಭಾವ ಮೊಹೋರ್ ಪಾರ್ಥಿವಿ ಇಂತೆಂದು ಅಂತ. ಗಣಪತಿಗೆ ಏನಪ್ಪ ಅಂದ್ರೆ ನನಗೆ ಈ ಜ್ಞಾನ ಕೊಡ್ತಾನ ಅಂತಂದಮೇಲೆ ಗಣಪತಿ ಅಂತರ್ಯಾಮಿ ಸ್ಥಾಯಿಯಾಗಿರ್ತ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ನನಗೆ ಮಮತೆಗಳನ್ನು ಕೊಡ್ತಾಳ ಇಲ್ಲ. ಅದು ಕೊಟ್ಟರು ಮಮತೆ ಅವರಿಬ್ಬರಲ್ಲಿ, ಯಾರಲ್ಲಿ ಸರಸ್ವತಿ ಮತ್ತು ಮಹಾಲಕ್ಷ್ಮಿಯರಲ್ಲಿ ಮಮತೆ. ಅವರ ಅನುಗ್ರಹಕ್ಕೆ ಪಾತ್ರ ನನಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾವೆ ಎಂಬ ಚಿಂತನೆ ನಮ್ಮಲ್ಲಿ ಬರ್ತದೆ. ಅಲ್ಲಿ ಮತ್ತೆ ಹೇಳ್ತಾಳೆ ಉನ್ನತಾದ ಐಶ್ವರ್ಯ ವೃದ್ಧಿಗೈಸು ಅಂತ. ಉನ್ನತವಾದ ಐಶ್ವರ್ಯ ಯಾವುದು ಅಂದ್ರೆ ಜ್ಞಾನಭಕ್ತಿಯೇ ದೊಡ್ಡ ಐಶ್ವರ್ಯ.
ಅದನ್ನ ವೃದ್ಧಿ ಮಾಡು. ಇವತ್ತು ಒಂದು ಬಂತು ಅಂದ್ರೆ ನಾನು ಅದನ್ನ ಮತ್ತೆ ಮತ್ತೆ ಇನ್ನು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಇವ್ರು ಹೇಳ್ತಾರೆ, ಭಾಗವತ ಸಾರೋದ್ಧಾರಕಾರಕರು ವಿಷ್ಣುತೀರ್ಥ ಶ್ರೀಪಾದಂಗಳವ್ರು ಹೇಳ್ತಾರೆ ಏನಪ್ಪ ಅಂದರೆ, ಭಾಗಸಾರೋದ್ಧಾರದಲ್ಲಿ ಏನಪ್ಪ ಅಂದರೆ ಏನು ಹೇಳ್ತಾರೆ ಅಂದರೆ, ಪರಮಾತ್ಮ ಯಾವ ಪರಿಯಿಂದ ಅಂತಃಕರಣ ಮಾಡ್ತಾನೆ ಭಕ್ತರಿಗೆ ಅಂದರೆ, ತ್ರಿವಿಕ್ರಮನಾಗಿ ಆ ಬ್ರಹ್ಮಾಂಡ ಕಟಾಹನ ತನ್ನ ಪಾದದಿಂದ ಹಳೆಕಲ್ಕ್ಕೆ ಎಷ್ಟು ರಭಸದಿಂದ ಹೋಗಿ ಬಡಿತ್ತು ಅಂದರೆ ಅದು ಒಡೆದು ಬಿಟ್ಟಿತ್ತಂತ. ಆ ಶಬ್ದಕ್ಕೆ ಬ್ರಹ್ಮದೇವರು ಗಡಗಡ ನಡಗಿದ್ರಂತೆ. ಜ್ಞಾನಿಗಳಾದಂಥವ್ರು, ಅಹಂಕಾರ ರಹಿತವಾದಂಥ ವ್ಯಕ್ತಿಗಳು ಏನು ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರೆ ಅಲ್ಲಿ ನಾರದರಿಗೆ, ಈ ಮಣ್ಣಿನ ಕಣಗಳನ್ನು ಎಣಿಸ್ಬೋದಂತ, ಆದರೆ ಪರಮಾತ್ಮನ ತ್ರಿವಿಕ್ರಮರು ಪರಮಾತ್ಮನ ಗುಣಗಳನ್ನು ಎಣಿಸೋಕ್ಕಾಗಲ್ಲ ಅಂತ. ಆ ರಭಸದ ಚಿಂತನೆ ಅಲ್ಲಿಂದ ಭೋರ್ಗರ್ತಕ್ಕಂಥ ಜ್ಞಾನ ಗಂಗೆ, ಆ ಗಂಗೆಯನ್ನು ಮತ್ತು ಆ ಬ್ರಹ್ಮದೇವ್ರನ್ನ ಸತ್ಯಲೋಕವನ್ನು ಎಷ್ಟು ಗಟ್ಟಿ ಹಿಡ್ಕೊಂಡಿದ್ದ ಸ್ವಾಮಿ. ನನಗಿನ್ನೂ ನಡಕ್ತಾ ಇದ್ದೀನಿ ಬ್ರಹ್ಮ ಆ ಶಬ್ದಕ್ಕೆ ಅಂತ ಹೇಳ್ತಾರೆ. ಯಾರಿಗೆ? ನಾರದ ಮಹರ್ಷಿಗಳಿಗೆ. ಈ ರೀತಿ ವಿಷ್ಣುತೀರ್ಥರು ವರ್ಣನೆ ಮಾಡಿದಾರಲ್ಲ, ಎಷ್ಟು ಅದ್ಭುತ ಮಾತದು. ಅದಕ್ಕೆ ಹೇಳಿದ ದಾಸರು, ನಿನ್ನ ಗುಣಗಳನ್ನು ಎಣಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅರ ಅಮ್ಮಗ ಆಗಿಲ್ಲ ಅಂದಮೇಲೆ ಇನ್ನು ನಾನೇ ನೆನೆಸ್ಬಲ್ಲೆ ನಿನಗೆ ಅಂದರೆ ಅಹಂಕಾರ ಖಂಡನ ಅಂತ. ಇಲ್ಲಾಂದರೆ ನಮ್ಮಲ್ಲಿ ಜ್ಞಾನ ಹೆಚ್ಚಾತು, ಆ ಜ್ಞಾನದಿಂದ ನಾನು ಪರಮಾತ್ಮನ ಎಲ್ಲ ರೀತಿಯಿಂದ ನಾನು ಏನಪ್ಪ ಅಂದ್ರೆ ಚಿಂತನೆ ಮಾಡ್ಕೊಂಡಿನಿ, ಎಲ್ಲ ರೀತಿಯಿಂದ ನಾನು ತಿಳ್ಕೊಂಡಿದ್ದೀನಿ, ಅದನ್ನ ಗುಣಗಳೆಲ್ಲ ನಾನು ಮಾಡ್ತೀನಿ ಅಂತಂದರೆ ಅವನಷ್ಟು ಅಹಂಕಾರಿ ಜಗತ್ತಿನಲ್ಲಿ ಯಾರಿಲ್ಲ. ಅದಕ್ಕೆ ಹೇಳ್ತಾರೆ, ಎನ್ನ ಮನೆಯಲ್ಲಿ ಸ್ಥೈರ್ಯದಿಂದ ನೀನು ಇಷ್ಟು ಧೈರ್ಯದಿಂದಿರೋ ಅಂದರೆ ನಾನು ಯಾವುದೇ ಕಾರಣಕ್ಕೂ ಪರಮಾತ್ಮನಾಗಲಿ ನಿನ್ನಾಗಲಿ ನಾನು ಅಹಂಕಾರದಿಂದ ಚಿಂತನೆ ಮಾಡೋಂಗಿಲ್ಲ. ನೀನು ಕೊಟ್ಟರೆ ತಾನೇ ನನಗೆ ಬರೋ ಜ್ಞಾನ, ಇಲ್ಲದ್ರೆ ಬರೋದಿಲ್ಲ. ನಿನ್ನ ಅನುಗ್ರಹ ಇದ್ದರೆ ಗಣಪತಿನ ಜ್ಞಾನವನ್ನು ಕೊಡ್ತಾನೆ, ನಿನ್ನ ಅನುಗ್ರಹ ಸರಸ್ವತಿ ಜ್ಞಾನ ಕೊಡ್ತಾಳೆ, ನಿನ್ನ ಅನುಗ್ರಹ ಇದ್ದರೆ ಬ್ರಹ್ಮದೇವರು ನನಗೆ ಸತ್ವಗುಣ ಪರಿಚಯ ಮಾಡ್ತಾನೆ. ನಿನ್ನ ಅನುಗ್ರಹ ಇಲ್ಲ ಅಂದರೆ ಇವ್ರು ಯಾರು ನನ್ನನ್ನು ಹೊಳೆ ನೋಡೋದೇ ಇಲ್ಲ. ಇಷ್ಟು ಇರೋ ಸಮಯದೊಳಗೆ ನನಗೆ ಎಲ್ಲಿಂದ ಅಹಂಕಾರ ಬರ್ತದೆ? ನೀನು ಅದಕ್ಕೆ ಸ್ಥೈರ್ಯವಾಗಿರು. ನೀನು ಇಲ್ಲಿ ನಿಂತ್ಕೊಂಡ್ರೆ ಅವ್ರು ಯಾರು ನನ್ನ ಹತ್ರ ಬರಲ್ಲ. ಅಹಂಕಾರ ಮಮಕಾರಗಳೆಲ್ಲವೂ ಗರುಡಶೇಷ ರುದ್ರಿಗೆ ಹೊರತು ವಾಯು ಬ್ರಹ್ಮದೇವರಿಗೆ ಬರೋದಿಲ್ಲ. ಅಂಥ ವಾಯು ಬ್ರಹ್ಮದೇವ್ರನ್ನ ಕ್ಷಣಮಾತ್ರದಲ್ಲಿ ಪದವಿಯನ್ನು ಕೊಟ್ಟು ಪದವಿಯನ್ನು ತೆಗೆದು ಇನ್ನೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಕ್ಕಂಥ ದಿವ್ಯ ಜ್ಞಾನ ದಿವ್ಯ ಶಕ್ತಿ ಪರಮಾತ್ಮನೇನು ಕೊಟ್ಟಿದ್ದಾನೆ. ಅಂತಹ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನಾನು ಪಾತ್ರ ಆಗಲಿಕ್ಕತ್ತೀನಿ. ನನಗೆ ಈ ಅಜ್ಞಾನ ಎಲ್ಲಿಂದ ಬರಬೇಕು, ಅಹಂಕಾರ ಎಲ್ಲಿಂದ ಬರಬೇಕು? ನೀನು ನಿತ್ಯ ನೂತನವಾಗಿರು ನನ್ನ ಮನೆಯೊಳಗೆ. ಪರಮಾತ್ಮನ ನಿತ್ಯ ಗುಣಗಳನ್ನು ನೀನು ಚಿಂತನೆ ಮಾಡು. ಅಷ್ಟೇ ಅಲ್ಲ, ಆ ಗುಣಗಳನ್ನು ಅಭಿವೃದ್ಧಿಪಡಿಸು. ಅಂದ್ರೇನು ಅಭಿವೃದ್ಧಿಪಡಿಸ್ಬೇಕಂದ್ರೆ ನನ್ನ ದೇಹದೊಳಗೆ 9 ಕೋಟಿ ಜೀವರಾಶಿಗಳು, ಮುಕ್ಕೋಟಿ ದೇವತೆಗಳು ಬಿಟ್ಟು ಜೊತೆಗೆ ಶತಕೋಟಿ ಋಷಿಗಳು ಈ ದೇಹದೊಳಗೆ ಸಾಧನೆ ಮಾಡ್ತಕ್ಕಂಥವ್ರು. ಇದು ಒಂದೊಂದು ಗುಣನ ಅವರ ಒಂದೊಂದು ಗುಣನ ಎಣಿಸೋಕೆ ನನಗಾಗೋದಿಲ್ಲಮ್ಮ. ಅವರ ಗುಣಗಳು ನನಗೆ ಗೋಚರ ಆಗಲಿ. ಗೋಪಾಲರಾಯರು ಕೇಳ್ತಾರೆ ನಿನ್ನನ್ನು, ನಿನ್ನ ಗುಣ ಚಿಂತನೆ ನೀಡೋ ಗೋಪಾಲ ವಿಠಲ ಅಂತ. ಅಮ್ಮ ನಾನು ಬೇಡೋದು ಇಷ್ಟೇ, ನಿನ್ನನ್ನು
ನಿನ್ನ ಮತ್ತು ನಿನ್ನ ಪರಿವಾರದವರು ಪರಮಾತ್ಮನೇನು ಕೂಡ ಚಿಂತನೆ ಮಾಡ್ತಾರೆ. ಆ ಗುಣ ಚಿಂತನೆ ನನಗೆ ಕೊಡು, ಅನುಭವಕ್ಕೆ ತಂದು ಕೊಡು. ಅವರೆಲ್ಲ ಮಾಡೋದು ಹರಿಯ ಗುಣಗಳನ್ನು ಚಿಂತನೆ ಮಾಡೋದು. 24 ತತ್ವ ಅಭಿಮಾನ ದೇವತೆಗಳು ಪರಮಾತ್ಮ 24 ರೂಪಗಳು ಉಪಾಸನೆ ಮಾಡ್ತಾರೆ ಗುಣಗಳನ್ನು. ಒಂದೊಂದು ಗುಣಗಳಲ್ಲಿ ಅನಂತ ಗುಣಗಳು ತುಂಬಿದೆ. ಅಜಾದಿ 51 ಭಗವದ್ರೂಪಗಳು ಒಂದೊಂದು ಅಕ್ಷರ ಅನಂತ ಕೋಟಿ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಆ ಎಲ್ಲ ಗುಣಗಳು ಏನಪ್ಪ ಅಂದ್ರೆ ದೃಢವಾಗಿ ನಿಲ್ಲಬೇಕು ನನ್ನೊಳಗೆ. ಅದನ್ನ ಅಭಿವೃದ್ಧಿ ಪಡಿಸು ನೀನು. ಸನ್ನುತಾಂಗಿಯೇ ನಿನ್ನ ತುತಿಪೆ ಪ್ರಸನ್ನ ಹೃದಯ ನಿತ್ಯನಿ ಸಮ್ಮುಖದಿ ಮಾತಾಡು, ವರಗಳ ನೀಡು ನಲಿದಾಡು. ಸನ್ನುತಾಂಗಿಯೇ ನಿನ್ನ ತುತಿಪೆ, ಸನ್ನುತೆ ನಿನ್ನ ತುತಿಪೆ ಪ್ರಸನ್ನ ಹೃದಯ ಇದೆ. ಅಮ್ಮ ಏನು ಹೇಳ್ತಾರೆ ದಾಸರಾಯರು ಅಂದರೆ, ನಿನಗೆ ನೀನು ಮನಸ್ಸನ್ನು ಪ್ರಸನ್ನ ಮಾಡ್ಕೊ. ಏನಪ್ಪ ಇವನು ಹಗಲೆಲ್ಲ ಕಿರಿಕಿರಿ ಕೊಡ್ತಾರಂತ ಮನಸ್ಸು ಬೇಜಾರು ಮಾಡಿ ಕೊಡಬೇಡ. ನನಗೆ ಒಳ್ಳೆಯ ಚಿತ್ತ ಶುದ್ಧಳಾಗಿ ಒಳ್ಳೆಯ ಉತ್ತಮ ಮನಸ್ಸಿನಿಂದ ಹರಿಯನ್ನು ನೀನು ಹೆಂಗೆ ಸ್ತೋತ್ರ ಮಾಡ್ತೀಯೋ ಆ ರೀತಿ ಗುಣಗಳನ್ನು ನೀನು ನನ್ನಲ್ಲಿ ನಿಂತು ಕೊಡು. ಪ್ರಸನ್ನ ಹೃದಯಳಾಗು, ಕೊಟ್ಟು ನನ್ನನ್ನು ಅನುಗ್ರಹಿಸು. ಮಾತಾಡು, ವರಗಳ ನೀಡು. ಈ ಮಾತುಗಳು ಅಮ್ಮ ನೀನೇ ಮಾತಾಡ್ತಾ ಇದ್ದೀಯಾ. ನಿನ್ನ ಹೊರತು ಈ ಜ್ಞಾನ ಬೇರೆದವ್ರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ತಾಯಿಯ ಮಮತೆ ನಿನ್ನಲ್ಲಿ ಉಂಟು. ಜಗತ್ತಿನೊಳಗೆ ಎಲ್ಲೆಲ್ಲೇ ತಾಯಿ ಎಂಬ ಶಬ್ದ ಬರ್ತದೋ ಅಲ್ಲೆಲ್ಲ ನಿನ್ನ ವ್ಯಾಪ್ತಿ ಅದು. ಜನನಿ ಪಿತ ಭೂ ವಾರಿದ ಅಂಬರ, ತಂದೆ ತಾಯಿ ಭೂಮಿ ನೀರು ಆಕಾಶ, ಭೂಮಿ ನೀರು ಆಕಾಶ ತಂದೆ ತಾಯಿ, ಈ ಪಂಚ ಅಗ್ನಿಯೊಳಗೆ ನೀನು ಏನಪ್ಪ ಮಹಾಲಕ್ಷ್ಮಿ ಆ ತಾಯಿ ರೂಪದಿದ್ದೀಯ. ತಾಯಿ ರೂಪದಿದ್ದು ನನ್ನನ್ನು ಸಂರಕ್ಷಣೆ ಮಾಡಿ ಈ ಭೂಮಿಗೆ ತಂದು ಇಲ್ಲಿಂದ ಮತ್ತೆ 5 ರೂಪದಿಂದ ಮತ್ತೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೆ. ನೀ ಕೊಟ್ಟ ನನಗೆ ಪಂಚಭೂತಗಳ ಶರೀರ ಮತ್ತೆ ಪಂಚಭೂತಗಳ ನೀನೇ ಲೀನ ಮಾಡ್ತೀಯ. ಇದು ದೊಡ್ಡ ಅನುಗ್ರಹ ನನಗೆ. ಇದು ನಿನ್ನ ಪ್ರಸನ್ನ ಮನಸ್ಸಿನಿಂದ ಕೊಟ್ಟಿದ್ದಕ್ಕೆ ನನಗೆ ಈ ಜನ್ಮದಲ್ಲೇ ಇನ್ನೇನು ಸ್ತೋತ್ರ ಮಾಡೋ ಭಾಗ್ಯ ಬಂದಿದೆ. ಸಿರಿಯ ಸಿರಿ ಮಹಾಭೂತಿದಾಯಕೆ ಸಿರಿಯೇ ಪರಮೆ ನಿನ್ನೊಳಗಿಪ್ಪ ಸ್ವಮಹತ್ತರಾತ್ಮಕ ನಿಜಗಳು ಊರ್ಜಕ್ಕೆ ತಂದ ಕರುಣದಲ್ಲಿ. ಸಿರಿಯೇ ಸಿರಿ ಮಹಾಭೂತಿದಾಯಕೆ. ಮಹಾಭೂತಿ ಅಂದರೆ ಏನು? ಮಹತ್ತರಾದಂತಹ ವಿಭೂತಿ ರೂಪಗಳು, ಅವು ದೊಡ್ಡ ಸಂಪತ್ತು ನಮಗೆ. ಬ್ರಹ್ಮ ವಾಯು ಸರಸ್ವತಿ ಭಾರತಿ ಇದು ಅತ್ಯಂತ ಉತ್ತಮ ಆಗ್ತಕ್ಕಂಥ ವಿಭೂತಿ ರೂಪ ಮಹಾಭೂತಿಗಳು. ಗರುಡ ಶೇಷ ರುದ್ರ ಸೌಪರ್ಣಿ ವಾರಣಿ ಗಿರಿಜಾ ಇಂದ್ರ ಚಂದ್ರ ರೋಹಿಣಿ ಶಚಿ ಸೂರ್ಯ ಸೌಜ್ಞ ಅಗ್ನಿ ಸ್ವಾಹ ಈ ಎಲ್ಲ ವಿಭೂತಿ ರೂಪಗಳು. ಒಂದೊಂದು ವಿಭೂತಿ ರೂಪಗಳ ಉಪಾಸನೆ ಒಂದು ಜನ್ಮಕ್ಕೆ ಆಗಲ್ಲ, 100 ಜನ್ಮ ಬೇಕಮ್ಮ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನಿಧಿಯನ್ನಾದರೂ ಇಟ್ಟು ವಿಭೂತಿ. ನಿನ್ನ ಜ್ಞಾನ ಸಂಪತ್ತು ಸಿರಿ ರೂಪ, ನಿನ್ನ ರೂಪಗಳವೆಲ್ಲ. ಇದು ಆ ಎಲ್ಲ ನಿಧಿ ಅದಲ್ಲ, ಇದು ನನಗೆ ಅನುಗ್ರಹ ಮಾಡಿ. ಕಾರಣ ಯಾಕೆಂದರೆ ಸತ್ವ ರಜ ತಮ 3 ಗುಣರೂಪಗಳಲ್ಲಿ ಈ ದೇಹ ಇದ್ದ ಕಾರಣ ನಿನ್ನ ಗುಣರೂಪಗಳು ನನಗೆ ಗೊತ್ತಾಗಬೇಕು. ಅದೆಲ್ಲ ಆ ರೂಪದಿಂದ ನಾನು ನೋಡಬೇಕು ನಿನ್ನನ್ನು.
ನಿನ್ನ ಸ್ತೋತ್ರ ಮಾಡಬೇಕು ನಾನು. ಇದೆಲ್ಲ ಮಹತ್ತರವಾಗಿರ್ತಕ್ಕಂಥ ನಿಧಿಗಳು ಊರ್ಧ್ವಕ್ಕೆ ತಂದು ಕನ್ನಡದಿಂದ ಅವೆಲ್ಲವನ್ನು ತಂದು ನನಗೆ ಕನ್ನಡದಿಂದ ಕೊಡು ನೀನು, ಅಂತಃಕರಣದಿಂದ ಕೊಡು ನೀನು. ಮನಸ್ಸನ್ನು ವಿಶಾಲ ಮಾಡಿಕೊಡು. ನನ್ನ ಕಂದ ನೋಡ್ತಾ ಇದ್ದಾನೆ, ನನ್ನ ಕಂದ ಕೇಳ್ತಾ ಇದ್ದಾನೆ, ನನ್ನ ಕಂದನ ಮುಕ್ತಿ ಕಳಿಸ್ಬೇಕು ನಾನು. ನನ್ನ ಕಂದ ಸಂಸಾರದಲ್ಲಿ ನೊಂದಿದ್ದಾನೆ, ನನ್ನ ಕಂದ ಸಂಸಾರದಲ್ಲಿ ಬೆಂದಿದ್ದಾನೆ. ಈ ನೋವು ನರಿವಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಗುಣ ಸಮುದ್ರಗಳು ಈಜಾಡಿ, ವಾಸುದೇವನ ಗುಣ ಸಮುದ್ರಗಳು ಈಸಬಲ್ಲವ ಬಹುಸಮುದ್ರ ಆಯಾಸವಿಲ್ಲದೆ ದಾಟುವನು ಅತಿ ಶೀಘ್ರದಲ್ಲಿ. ಬೇಸರದೆ ದುರ್ವಿಷಯಗಳಲ್ಲಿ ಬಳಲುವ ನಾನಾ ಕ್ಲೇಶಗಳು ಅನುಭವಿಸುವ ಭಕ್ತಿ ಸುಮಾರ್ಗ ಕಾರಣದಲ್ಲಿ ಅಂತ ಪರಮಾತ್ಮ ನಾಮಸ್ಮರಣೆ ಒಳಗೆ ವಿಶೇಷವಾಗಿರ್ತಕ್ಕಂಥ ರೂಪ ಇದು. ಯಾವ ಸಾಧಕ ಆ ನಾಮಸ್ಮರಣೆ ಒಳಗೆ ಪರಮಾತ್ಮ ನಾಮಸ್ಮರಣೆ ಗುಣಗಳೊಳಗೆ ಈಜಾಡ್ತಾನೋ ಮಧ್ಯಮತ ಅದ್ಭುತವಾಗಿರ್ತಕ್ಕಂಥ ಈಜತ್ತು. ಮಧ್ವ ಸರೋವರದೊಳಗೆ ಈಜಬೇಕಂತ. ಇದಕ್ಕಾಗಿ ಉಡುಪಿಗೆ ಹೋಗು. ರಜತ ಪೀಠಪುರ ಅಂದ್ರೆ ಉಡುಪಿ, ರಜತ ಪೀಠಪುರ ಅಂದರೆ ಈ ದೇಹ. ನನ್ನ ಬಿಂಬನೆ ಕೃಷ್ಣ, ನನ್ನ ಮನಸ್ಸೇ ಮಧ್ವ ಸರೋವರ. ಅಲ್ಲಿ ಆಚಾರ್ಯ ಮಧ್ವರ ಒಂದೇನಪ್ಪ ಸರೋವರದಲ್ಲಿ ಪ್ರತಿಷ್ಠಾಪನೆ ಮನಸ್ಸನ್ನು. ಈಶದಾಸತ್ವದ ಉಪಾಸನೆ ತಂದು ಹಚ್ಚಿದ್ರು ಆ ಮನಸ್ಸಿನೊಳಗೆ. ಆ ಸರೋವರದಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರು. ಪಶ್ಚಿಮಾಭಿಮುಖವಾಗಿ ಕೃಷ್ಣನ ಕೂಡಿಸಿದರು. ಭಗವದ್ಭಕ್ತರಿಗೆ ದರ್ಶನ ಕೊಡಬೇಕಂತ ವಿಶೇಷ ಆ ಸಮುದ್ರ ದಂಡೆ ಅಂತ ತಂದುಕೊಟ್ರು. ಈ ದೇಹ ಆ ಉಡುಪಿ ಅಂದ್ರೆ ರಜತ ಪೀಠಪುರ ಅಂತ. ಪುರ ದೇಹ, ರಜೋಗುಣದಿಂದ ನಿರ್ಮಿತವಾದಂಥ ಈ ದೇಹ. ಸತ್ವ ತಮ ರಜೋ ಅದ್ಭುತವಾಗಿರ್ತಕ್ಕಂಥ ದೇಹ. ಅದಕ್ಕೆ ಇದು ಪರಶುರಾಮ ಕ್ಷೇತ್ರ ಅಂತ ಹೇಳಿದ್ವಿ ದೇಹಕ್ಕೆ ನಾವು. ಪರಶುರಾಮ ಕ್ಷೇತ್ರ ರಜೋ ಸ್ವಭಾವದ ಪೂರ. ಈ ದೇಹನೂ ಪರಶುರಾಮ ಕ್ಷೇತ್ರ. ಈ ದೇಹದೊಳಗೇನಪ್ಪ ಅಂದರೆ ರಜೋ ಸ್ವಭಾವ ಭಾಳ ಇದೆ. ಅದೆಲ್ಲ ಕಳಿಬೇಕು ಅಂದರೆ ಕೃಷ್ಣ ಬಂದು ಕೊಡಬೇಕು ನನ್ನೊಳಗೆ. ನೀನು ತಾಯಿ ರುಕ್ಮಿಣಿ, ನೀನು ಆಟ ಆಡೋದಿಲ್ಲ. ಆ ಬಾಲಗೋಪಾಲನ ಅನುಗ್ರಹ ಮಾಡು ನನಗೆ. ನನ್ನ ಹೃದಯ ಅಂಬರದಲ್ಲಿ ಕೂಡಿಸು, ನನ್ನ ಮನಸ್ಸಿನ ಮಧ್ಯ ಸರೋವರದೊಳಗೆ ಆತನ ಈಜಾಡಿಸು, ಆ ಜ್ಞಾನ ನನಗೆ ತಂದು ಕೊಡು ನೀನು ಅಂತ ಹೇಳ್ಬಿಟ್ಟು ಯಾರು ನಮ್ಮ ಗುರುಜಗನ್ನಾಥ ದಾಸರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಕೇಳಿದರೆ ನೊಡೆಯನ್ನು ಕೇಳುವೆ, ಪಾಡಿದರೆ ನೊಡೆಯನ್ನು ಪಾಡುವೆ. ನೀವು ಇಲ್ಲದ ಇನ್ಯಾರು ಕೇಳಬೇಕು? ನಾನು ಅಪ್ಪನ ಹತ್ರ ಕೇಳಿದ್ರೆ ನಿಮ್ಮಮ್ಮನ ಕೇಳೋಗಂತ ಬೈದು ಕಳಿಸ್ತಾನೆ. ನೀನು ಬೈದು ಕಳಿದ್ರೆ ನಿನ್ನ ಯಾರು ಕೇಳಲಿ? ಇದು ಕಳಕಳಿ ವಿನಮ್ರ ಚಿಂತನೆ. ಮಹಾಲಕ್ಷ್ಮಿಯಲ್ಲಿ ನಾವು ಈ ರೀತಿ ಉಪಾಸನೆಯನ್ನು ಮಾಡ್ಕೊಂಡು ಹೋಗಬೇಕು. ನಮಗೆ ಈ ಉಪಾಸನೆ ಬರಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಇದು ಕೊಟ್ಟು ಮತ್ತೆ ಇನ್ನೊಂದಕ್ಕೆ ಉಪಕಾರ ಕೇಳ್ತಾ ಇದ್ದಾರೆ. ಏನಂದರೆ ಕರೆದ ಪಿಡಿದೆತ್ತಿ ತೋರಿಸಿ ತ್ವರಿತದೆ ನೀ ನನಗಿತ್ತು ಪಾಲಿಸು, ಧರಣಿ ರೂಪಳ ನಿನ್ನ ಚರಣಕ್ಕೆ ಶರಣು ಮಾಡ್ತೆ. ಯಾರಿಗೆ ತೋರಿಸ್ಬೇಕಾದ್ರೆ ಎತ್ತಿ. ನಾನು ಹಗಲೇ ಹೇಳ್ತಿದ್ದೆ ಏನಂದ್ರೆ ಮಗು ಹೊಲಸಾಗ್ಬಿಟ್ಟಿರ್ತದೆ, ಮೈಯೆಲ್ಲ ಕೆಸರಾಗ ಆಡಿಬಿಟ್ಟಿರ್ತದೆ. ತಂದೆ ಹೊರಗೆ ಹೋಗ್ತಾನೆ, ಅಪ್ಪ 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 ಅಂತ ಹೋಗ್ತಾನೆ. ಅವಾಗ ಹೆಣ್ತಿನ ಕರೆದು ಇದನ್ನೆಲ್ಲ ಸ್ವಚ್ಛ ಮಾಡಿ ಅಳ್ತಾನೆ, ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಾರೆ. ಅವಾಗ ತಾಯಿ ಆ ಯಾವುದೇ ಥರದ ಮುಜುಗರ ಪಡೆದೆ ಆ ಮಗುವನ್ನು ತಗೊಂಡು ತೊಳೆದು ಸ್ವಚ್ಛ ಮಾಡಿ ಹೊಸ ಬಟ್ಟೆ ಹಾಕಿ ಇಸ್ತ್ರಿ ಮಾಡಿ ಹಿಕ್ಕಿ ತೊಗೊಳ್ರಿ ನಿನ್ನ ಮಗನ್ನ ಅಂತ ಕೊಡ್ತಾಳೆ. ಆ ರೀತಿ ನೀನು ನನ್ನ ಅನಂತ ಜನ್ಮದಿಂದ ಬಂದಿದ್ದೀನಿ ನಾನಿಲ್ಲಿ. ಎಲ್ಲ ರಜತಮ ಸತ್ವದ ಗುಣಗಳಿಂದ ನಾನು ಈಜಾಡಿಬಿಟ್ಟಿದ್ದೀನಿ ನಾನಿಲ್ಲಿ. ನಿನ್ನ ವಿಸ್ಮರಣೆಯಿಂದ ನಾನೆಲ್ಲ ನಾನು ಅಂದೆಂಬ ಅಹಂಕಾರ ಮಮಕಾರ ತುಂಬಿದ್ದು ನಾನು. ಅದನ್ನೆಲ್ಲ ತರೆದು ಬಿಡ್ತಾವೆ ನೀನು. ತರೆದು ಪಿಡಿದೆತ್ತಿ ತೋರಿಸು ಹರಿಗೆ. ನೋಡಿ ನಿನ್ನ ಮಗ ಹೆಂಗಾಗಿದ್ದಾನ, ಎಲ್ಲವನ್ನು ತೆಗೆದಾಕಿದ್ದು ನಾನು. ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಗುಣಸಂಪನ್ನ ಆಗಿದ್ದಾನೆ. ನನ್ನ ಮಗ ತಗೋ, ಇದು ನಿನ್ನ ಮಗನ್ನ ಎತ್ತು ಆಡಿಸು.
ನೀ ತೋರಿಸು. ನೀನು ತೋರಿಸಿದ್ರೆ ಪರಮಾತ್ಮ ನನ್ನ ಒಳಗೆ ಕರ್ಕೋತಾನಮ್ಮ. ಬೇರೆದರ ತೋರಿಸಿದ್ರೆ ಕರ್ಕೊಂಬಂಗಿಲ್ಲ. ಇದು ಎಲ್ಲಿ ಕರ್ಕೋಬೇಕು? ವೈಕುಂಠದ ಒಳಗೆ ಹೋಗ್ಬೇಕು. ನಾನು ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದೀನಿ. ಅಮ್ಮ, ಅಪ್ಪಗೆ ಹೇಳಮ್ಮ, ಅಮ್ಮ ನಾನು ಕರ್ಕೊಂಡು ತೋರ್ಸಮ್ಮ ನೀನು. ಇದು ವಿನಮ್ರ ಚಿಂತನೆ. ಆ ಲಕ್ಷ್ಮೀದೇವಿಯಲ್ಲಿ ಸಾಷ್ಟಾಂಗಪೂರ್ವಕ ವಂದನಾಪೂರ್ವಕ ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಕ್ಕಂಥ ರೂಪ. ಧರಣಿ ರೂಪಳೆ ನಿನ್ನ ಚರಣಕ್ಕೆ ಶರಣ ಬಂದೇನು. ಶರಣಾಗತಿಯ ಕೊನೆಯ ಅಸ್ತ್ರ. ಅಮ್ಮ ನೀನು ಏನಾರು ಮಾಡಮ್ಮ, ಇದು ಏನಾರು ಮಾಡಮ್ಮ ನೀನು ಅಂತ ಹೇಳ್ತಾರೆ. ಅದಕ್ಕೆ ಭಾರತೀಯ ರಾಮನ ಮುಖ್ಯ ಪ್ರಾಣ ಅಂತ ಶ್ರೀ ಕೃಷ್ಣ ಅರ್ಪಣ.